ನನ್ನ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಬೇಕಾದ್ರೆ ಯೂಟ್ಯೂಬ್ ಕಡೆಯಿಂದ ನಂಗೊಂದು ಮೇಲ್ ಬಂದಿತ್ತು. ನಾನು ಏನೋ ಒಂದು ಮಾಡೋಕ್ಕೆ ಹೋದರೆ ಏನೋ ಹಿಂಗಾಯ್ತಲ್ಲ ಅಂತಂದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ನನ್ನ ಓಲ್ಡ್ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದೆ. ಅದು ಯಾಕೆ ಡಿಲೀಟ್ ಆಯಿತು ಅಂತ ನನಗೆ ನಿಜವಾಗ್ಲೂ ಇನ್ನೂವರೆಗೂ ಪರ್ಟಿಕ್ಯುಲರಾಗಿ ರೀಸನ್ಸ್ ಗೊತ್ತಿಲ್ಲ. ಬಟ್ ಡಿಲೀಟ್ ಆಗಿದೆ. ಈ ವಿಚಾರನ ನಾನು ಈ ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಳಿದರೆ, ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಅವ್ರಿಗೂ ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ಯಾರ್ಯಾರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ ಅವ್ರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಥರ ಆಗ್ಬೋದು ಅನ್ನೋ ರೀಸನಿಗೆ ಮಾತ್ರ ಮಾಡ್ತಾ ಇದ್ದೀನಿ. ನಾನು ಫಸ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಬಟ್ ಅವಾಗ ನನ್ನ ಮೈಂಡ್ ಸೆಟ್ ಹೆಂಗಿತ್ತು ಅಂತ ಅಂದರೆ, ತುಂಬಾ ಈಸಿ, ಅಷ್ಟೊಂದು ಟಫ್ ಏನಿರಲ್ಲ. ಯೂಟ್ಯೂಬ್ ಚಾನಲ್ ಜರ್ನಿ ಸ್ಟಾರ್ಟ್ ಮಾಡೋದು ಅಷ್ಟೊಂದು ಟಫ್ ಇರಲ್ಲ, ತುಂಬಾ ಈಸಿಯಾಗಿರುತ್ತೆ. ವೀಡಿಯೋಸ್ ಅಪ್ಲೋಡ್ ಮಾಡೋದು, ವ್ಯೂಸ್ ಹೋಗುತ್ತೆ, ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಮೈಂಡ್ ಸೆಟ್ಟಲ್ಲಿ ಇದೇ ಇರುತ್ತೆ. ತುಂಬಾ ಈಸಿ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಅದು ತುಂಬಾ ಕಷ್ಟ. ನಾನು ನೋಡಿರೋ ಪ್ರಕಾರ ನನಗಂತೂ ತುಂಬಾ ಕಷ್ಟ. ಒಬ್ಬೊಬ್ಬರಿಗೆ ಅವ್ರವ್ರ ವೀಡಿಯೋಸ್ ತುಂಬಾ ಬೇಗನೆ ಕ್ಲಿಕ್ ಆಗಿಬಿಡುತ್ತೆ. ಬಟ್ ನನ್ನ ವೀಡಿಯೋಸ್ ಮಾತ್ರ ತುಂಬಾ ಸ್ಲೋ ಆಗಿತ್ತು. ಇವಾಗೂ ಕೂಡ ಸ್ಲೋ ಆಗೇ ಇದೆ. ಯಾರು ಕೂಡ ಒಬ್ಬೊಬ್ಬರಿಗೆ ದಿನಕ್ಕೆ 100 ಮೆಂಬರ್ಸು, 1000 ಮೆಂಬರ್ಸು, 500 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಬಟ್ ನನಗೆ ಇವಾಗಿನ 4 ಮೆಂಬರ್ಸು, 2 ಮೆಂಬರ್ಸು ಈ ಥರ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಬಟ್ ನನಗಂದ್ರೂ ಬೇಜಾರಿಲ್ಲ, ಖುಷಿನೇ ಇದೆ. ಯಾಕಂದರೆ ಅವ್ರು ಸಪೋರ್ಟ್ ಮಾಡೋದಾದರೂ ಹೇಳಿ ಅಲ್ವಾ. ಯಾರಿಗೂ ಕೂಡ ಅಷ್ಟೊಂದು ಸಪೋರ್ಟ್ ಸಿಗಲ್ಲ ಬೇಗನೆ. ನಾವು ಎಫರ್ಟ್ಸ್ ಹಾಕ್ದಂಗೆ ನಮಗೆ ಸಪೋರ್ಟ್ ಸಿಗುತ್ತೆ. ಸೊ ಎಫರ್ಟ್ಸ್ ಹಾಕ್ತಾ ಇದ್ದೀನಿ, ಹೀಗೆ ಕಂಟಿನ್ಯೂ ಮಾಡ್ತೀನಿ. ನಾನು ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡಿಂದ ನನ್ನ ಫ್ರೆಂಡ್ಸ್ಗೆ ಎಲ್ರಿಗೂ ಹೇಳಿದ್ದೆ, ಈ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅಂತ. ಬಟ್ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು. ಒಂದು 70 ಮೆಂಬರ್ಸ್ ಏನೋ ಸಬ್ಸ್ಕ್ರೈಬರ್ಸ್ ಇದ್ದರು ಅದರಲ್ಲಿ. ಆ 70 ಮೆಂಬರ್ಸ್ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸೇ ಇದ್ದರು. ಅವಾಗ ಅಂತಿದ್ರು, ಏನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟಿದ್ಯಾ ಹಂಗೆ ಹಿಂಗೆ ಅಂತಂದು. ಬಟ್ ಯೂಟ್ಯೂಬ್ ಚಾನಲ್ಲೇ ಡಿಲೀಟ್ ಆಗಿ ಹೋಗ್ಬಿಡ್ತು. ತುಂಬಾ ಬೇಜಾರಾಗಿತ್ತು ನನಗೆ. ಎಷ್ಟು ಬೇಜಾರಾಗಿತ್ತು ಅಂದರೆ ನಿಜ ಹೇಳ್ತೀನಿ, ತುಂಬಾ ಬೇಜಾರಾಗಿತ್ತು. ನಾನು ಏನೋ ಒಂದು ಮಾಡೋಕ್ಕೆ ಹೋದರೆ ಏನೋ ಹಿಂಗಾಯ್ತಲ್ಲ ಅಂತಂದು ತುಂಬಾ ಬೇಜಾರಾಗಿತ್ತು. ರಿಪೀಟೆಡ್ ವೈಲೇಷನ್ಸ್ ಅಂತ ಇಮೇಲ್ ಬಂತು. ಆಮೇಲೆ ನಾನು ಇನ್ನೊಮ್ಮೆ ರಿವ್ಯೂ ಮಾಡೋಕ್ಕಂತ ಅಪ್ಲೈ ಮಾಡಿದೆ. ಬಟ್ ಅಂದರೂ ಕೂಡ ಅದು ಏನು ವರ್ಕ್ ಆಗಲಿಲ್ಲ. ಡಿಲೀಟೆಡ್ ಅಂತಲೇ ಬಂತು. ಡಿಲೀಟೆಡ್ ಅಂತ ಬಂತು. ಆಮೇಲೆ ಲೈಫಲ್ಲಿ ನೀವು ಮತ್ತೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಂತಲೂ ಬಂತು. ಬಂದಿಂದ ನಾನು ಮತ್ತೆ ಒಂದು 2-3 ಇಮೇಲಿಂದ ನಾನು ಮತ್ತೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ. ಬಟ್ ಅಂದರೂ ಅದು ಏನು ವರ್ಕ್ ಆಗಲಿಲ್ಲ. 24 ಅವರ್ ಆಗಿಂದ ಆ ಯೂಟ್ಯೂಬ್ ಚಾನಲ್ ಕೂಡ ಡಿಲೀಟ್ ಆಗ್ತಾಯಿತ್ತು. ಸೊ ಈ ಥರ ಆಗುತ್ತೆ. ಫಸ್ಟ್ ನಾವು ಏನೇ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂದ್ರೂ ಕೂಡ ಬಿಫೋರ್ ಅದ್ರ ಬಗ್ಗೆ ನಾವೆಲ್ಲ ಸರ್ಚ್ ಮಾಡಿರಬೇಕು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರಬೇಕು. ನಾನೇನು ಮಾಡಿದೆ, ಅಷ್ಟೇ ಇರುತ್ತೆ ಬಿಡು ವಿಡಿಯೋಸ್ ಅಪ್ಲೋಡ್ ಮಾಡೋದು, ಆ ಥರ ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿರಲಿಲ್ಲ. ನಾನು ಯಾವ ವಿಡಿಯೋ ಕೂಡ ನೋಡಿರಲಿಲ್ಲ ಅದ್ರ ಬಗ್ಗೆ. ಅದೇ ನಾನು ಮಾಡಿರೋ ದೊಡ್ಡ ತಪ್ಪು. ಫಸ್ಟು ನಾನು ತಿಳ್ಕೊಂಡಿರ್ಬೇಕಾಯ್ತು, ಫಸ್ಟು ಏನು ರೂಲ್ಸ್ ಇದೆ, ಏನು ರೆಗ್ಯುಲೇಷನ್ಸ್ ಇದೆ ಅಂತಂದು. ಸೊ ನಾನು ಏನು ತಿಳ್ಕೊಂಡಿರಲಿಲ್ಲ ಅಷ್ಟೊಂದು. ಜಸ್ಟ್ ಅಪ್ಲೋಡ್ ಮಾಡ್ತಾಯಿದ್ದೆ ವೀಡಿಯೋಸ್ನ. ಇವಾಗ ನನಗೆ ಗೊತ್ತಾಗ್ತಾ ಇದೆ ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಏನೇನಿದೆ ಅಂತಂದು. ಇವಾಗ ಸ್ವಲ್ಪ ತಿಳ್ಕೊಂಡ್ಬಿಟ್ಟು ನಾನು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದು. ಈ ಯೂಟ್ಯೂಬ್ ಚಾನಲ್ ನಾನು ಹೆಂಗೆ ಸ್ಟಾರ್ಟ್ ಮಾಡಿದೆ ಅಂದರೆ, ಇದು ನಮ್ಮ ಮಮ್ಮಿ ಫೋನಿಂದ ನಾನು ಸ್ಟಾರ್ಟ್ ಮಾಡಿರೋದು. ನನ್ನ ಫೋನಲ್ಲಿ ನಾನು ಸ್ಟಾರ್ಟ್ ಮಾಡೋಕ್ಕೆ ಹೋದರೆ ಅದು ಬರ್ತಾನೆ ಇರಲಿಲ್ಲ. ಮರನೇ ದಿನ ಮತ್ತೆ ಡಿಲೀಟ್ ಆಗ್ತಾಯಿತ್ತು ಯೂಟ್ಯೂಬ್ ಚಾನಲು. ಸೊ ಮತ್ತೆ ನಮ್ಮ ಮಮ್ಮಿ ಫೋನಲ್ಲಿ ನಾನು ಸ್ಟಾರ್ಟ್ ಮಾಡಿಬಿಟ್ಟು ಮತ್ತೆ ಆ ಇಮೇಲ್ನ ನಾನು ನನ್ನ ಅಕೌಂಟಲ್ಲಿ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಸೊ ಈ ಥರ ನಡೀತಾ ಇದೆ ಇವಾಗ ಜರ್ನಿ. ಬಟ್ ತುಂಬಾ ಬೇಜಾರಾಗಿತ್ತು ಆವಾಗಂತೂ. ಯಪ್ಪ ಎಷ್ಟರ ಬೇಜಾರಾಗಿತ್ತು ಅಂದರೆ ನಿಜವಾಗ್ಲೂ ತುಂಬಾ ಬೇಜಾರಾಗಿತ್ತು.
ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದನ್ನು ನಮ್ಮ ಫ್ರೆಂಡ್ಸಿಗೂ ಕೂಡ ಹೇಳಿಲ್ಲ. ಯಾಕಂದರೆ ಈ ವಿಡಿಯೋ ಏನಾದರೂ ಅವ್ರಿಗೇನಾದರೂ ಶೇರ್ ಆದರೆ ಅವ್ರಿಗೇನಾದರೂ ಸಿಕ್ಕರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ತೀನಿ. ಬಟ್ ನಾನು ಯಾರಿಗೂ ಫೋರ್ಸ್ ಅಂತೂ ಮಾಡೋಕ್ಕೋಗಿಲ್ಲ ಸಪೋರ್ಟ್ ಮಾಡಿ ಅಂತಂದು. ಜಸ್ಟ್ ನಾನು ಏನು ಎಫರ್ಟ್ಸ್ ಹಾಕಬೇಕು ಆ ಎಫರ್ಟ್ಸ್ ಹಾಕ್ತಾಯಿದ್ದೀನಿ ಅಷ್ಟೇ. ನಾನು ಯಾರಿಗೂ ಫೋರ್ಸ್ ಅಂತೂ ಮಾಡೋಕ್ಕೆ ಹೋಗಿಲ್ಲ, ಯಾರಿಗೂ ಕೂಡ ಹೇಳೋಕ್ಕೂ ಹೋಗಿಲ್ಲ ಈ ಥರ ಇನ್ನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ತುಂಬಾ ಬೇಜಾರಾಗಿತ್ತು. ಇಫ್ ಈ ಆಪ್ಷನ್ನು ನನಗಿರಲಿಲ್ಲ ಅಂದಿದ್ರೆ ನಾನು ನಿಜ ಹೇಳ್ತೀನಿ ಯೂಟ್ಯೂಬ್ ಚಾನಲೇ ಸ್ಟಾರ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅನಿಸುತ್ತೆ. ನೋಡಿ ಒಂದೊಂದು ಸಣ್ಣ ಮಿಸ್ಟೇಕು ಕೂಡ ಎಷ್ಟು ದೊಡ್ಡ ಮಿಸ್ಟೇಕಾಗಿ ಕನ್ವರ್ಟ್ ಆಗುತ್ತಂತಂದರೆ, ಹನಿ ಹನಿ ಸೇರಿದರೆ ಹಳ್ಳ ಅಂತಾರಲ್ಲ, ಆ ಥರ ಒಂದೊಂದು ಸಣ್ಣ ಮಿಸ್ಟೇಕು ಜಾಸ್ತಿ ಆಗಿಬಿಟ್ಟು ದೊಡ್ಡ ಮಿಸ್ಟೇಕ್ ಆಗಿಬಿಡುತ್ತೆ. ಸೊ ಯಾರು ತಿಳಿದೇನೋ ಇಲ್ದೇನೋ ತಪ್ಪು ಮಾಡೋಕ್ಕಂತೂ ಹೋಗಬೇಡಿ. ಎಲ್ಲ ತಿಳ್ಕೊಳ್ಳಿ ಫಸ್ಟು, ಅದ್ರ ಬಗ್ಗೆ ರೂಲ್ಸ್ ರೆಗ್ಯುಲೇಷನ್ಸ್ ಏನೇನಿದೆ ಅಂತಂದು, ಆಮೇಲೆ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರಾದರೂ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇವಾಗಿಂದನೇ ಸ್ಟಾರ್ಟ್ ಮಾಡಿ. ಯಾಕಂತಂದರೆ ಸಕ್ಸಸ್ ಅನ್ನೋದು ಸಡನ್ಲಿ ಸಿಕ್ಬಿಡಲ್ಲ. ಒಬ್ಬೊಬ್ಬರು ಲಕ್ ಇದ್ದರೆ ಸಿಕ್ಬಿಡುತ್ತೆ. ಬಟ್ ಲಕ್ ಇಲ್ಲ ಅಂದರೆ ನಾವು ಎಫರ್ಟ್ಸ್ ಹಾಕಿಬಿಟ್ಟೆ ಮುಂದೆ ಬರಬೇಕು ಅಂದರೆ ಅದು ತುಂಬಾ ಸ್ವಲ್ಪ ಲಾಂಗ್ ಜರ್ನಿ ಆಗುತ್ತೆ. ಸೊ ಹಾಗಾಗಿ ನೀವು ಯಾರಾದರೂ ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಇವಾಗಿಂದನೇ ಸ್ಟಾರ್ಟ್ ಮಾಡಿ. ಇದು ನನ್ನ ಕಡೆಯಿಂದ ಸಜೆಷನ್ನು. ನನ್ನ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಬೇಕಾದ್ರೆ ಯೂಟ್ಯೂಬ್ ಕಡೆಯಿಂದ ನನಗೊಂದು ಮೇಲ್ ಬಂದಿತ್ತು. ಆ ಮೇಲ್ ಏನಂತ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೀವು ಬೇಕಂದರೆ ಅದನ್ನು ನೋಡ್ಕೊಳ್ಳಿ, ಓದ್ಕೊಳ್ಳಿ. ಡಿಲೀಟ್ ಆಗಬೇಕಾದ್ರೆ ನನಗೆ ಯಾವ ಥರ ಬಂದಿತ್ತು ಅಂತ. ನನ್ನ ಪ್ರಯತ್ನ ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಮಾಡ್ತಾಯಿದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ. ಥ್ಯಾಂಕ್ ಯು.